ಬನ್ನಿ ಇಂದು ಯಾರು ನೊಂದು ಪತ್ರವನ್ನ ಬರೆದಿದ್ದಾರೆ, ಎಲ್ಲಿಂದ ಬರೆದಿದ್ದಾರೆ ನೋಡೋಣ. ಲೀಲಾವತಿಯವರು ಕೊಡಗಿನಿಂದ ಬರೀತಿದ್ದಾರೆ. ಅವ್ರು ಹೇಳ್ತಾರೆ, ನಮಸ್ಕಾರ ಗುರುಜಿ, ನಾನು ನಿಮ್ಮ ಅಪ್ಪಟ ಅಭಿಮಾನಿ ಅಂತ ಹೇಳ್ತಾರೆ. ಅವ್ರ ಜೀವನದಲ್ಲಿ ಎದುರಾಗಿರೋ ದೊಡ್ಡ ಬಿರುಗಾಳಿಯನ್ನ ನಿಮ್ಮಿಂದ ಮಾತ್ರ ತಡೆಯೋಕೆ ಸಾಧ್ಯ ಅಂತ ಹೇಳ್ತೀರ ಗುರುಜಿ. ಇವರ ಸಮಸ್ಯೆ ಏನಂದ್ರೆ, ಅವ್ರಿಗೆ ಹೆಣ್ಮಗು ಆಗಿದ್ದೆ ದೊಡ್ಡ ಸಮಸ್ಯೆ ಆಗ್ಬಿಡ್ತಂತೆ ಗುರುಜಿ. ಹಾಗಾಗಿ ಅವರ ಗಂಡ ಮತ್ತವರ ಮನೆಯವರು ಇವ್ರನ್ನ ಆಚೆಗೆ ಹಾಕಿ ಡಿವೋರ್ಸ್ಗೆ ಅಪ್ಲೈ ಮಾಡಿದಾರಂತೆ. ನನಗೀಗ 9 ತಿಂಗಳ ಹೆಣ್ಮಗು ಇದೆ, ಆ ಮಗುನ ಎತ್ಕೊಂಡು ನನಗೆ ಕೋರ್ಟ್ಗೆ ಅಲಿಯಕ್ ಆಗ್ತಿಲ್ಲ ಗುರುಜಿ. ಗಂಡ್ಮಗು ಬೇಕಿತ್ತು ಅಂತ ನನ್ನನ್ನು ಆಚೆಗೆ ಹಾಕಿದ್ದಾರೆ. ಈಗ ದಯಮಾಡಿ ನಮ್ ಯಜಮಾನ್ರು ಇನ್ನೊಂದು ಮದ್ವೆನ ಆಗೋದು ತಡಿಬೇಕು, ದಯಮಾಡಿ ನೀವೇ ದಾರಿ ತೋರಿಸ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಲೀಲಾವತಿ ಅವರು. ಲೀಲಮ್ಮ, ಈ ತರದ ವಿಶೇಷವಾಗಿರ್ತಕ್ಕಂಥ ಅಂಶದ ಗಂಡಸರು ಬಹಳ ವೇಸ್ಟು. ಒಂದು ಹೆಣ್ಣಿಗೆ ಹೆಣ್ಣು ಮಗು ಗಂಡು ಮಗು ಎಷ್ಟೋ ಜನಕ್ಕೆ ಮಕ್ಕಳೇ ಇಲ್ಲ. ಆ ಮಕ್ಕಳಿಲ್ಲದೆ ಇರತಕ್ಕಂಥವ್ರನ್ನ ಎಷ್ಟೋ ಜನವಾದ ಶಾಪಗಳನ್ನು ಹಾಕಿದ್ದಾರೆ. ಅಂಥದ್ರಲ್ಲಿ ಒಂದು ಸುಖವಾದ ಜೀವನ ಯಾವ ಕಾರಣಕ್ಕೂ ಒಂದು ಸ್ತ್ರೀ ಗರ್ಭಿಣಿ ಆಗೋದೇ ಬಹಳ ಮುಖ್ಯ. ಮದುವೆ ಆದ ತಕ್ಷಣವೇ ತಾನು ಗರ್ಭಧಾರಣೆ ಮಾಡ್ಕೊಂಡ್ರಿ ಅಂದರೆ ಅಂಥ ಪರಿಪೂರ್ಣವಾದ ಸ್ತ್ರೀ ಇನ್ನೆಲ್ಲೂ ಜನ್ಮದಲ್ಲಿಲ್ಲ. ಕೆಲವರು ನನ್ನ ಗ್ಲಾಮರ್ ಹೊಟ್ಟೋಗತ್ತಪ್ಪ, ನನಗೆ ಮಕ್ಕಳು ಬೇಕಾಗಿಲ್ಲ, ಇನ್ನೊಂದು 10 ವರ್ಷ ಹೀಗೇ ಮೋಜು ಮಜಾ ಮಾಡ್ಕೊಂಡು ಊರು ತಿರ್ಕೊಂಡು ಕೂತ್ಕೊಂಡ್ರೆ ಬ್ಯೂಟಿ ಮೇಂಟೈನ್ ಆಗುತ್ತೆ ಅಂತ ಭಾಳ ಜನ ಹೆಂಗಸರದು. ಅಂಥ ಕಾಲದಲ್ಲಿ ಇವತ್ತಿನ ದಿವಸ ಒಂದು ಹೆಣ್ಣು ಮಗು ಆಗಬೇಕು ಅನ್ನೋದು ಅಥವಾ ಒಂದು ಗಂಡು ಮಗು ಆಗಬೇಕು ಅನ್ನೋದು ಅಪೇಕ್ಷೆ ಭಗವಂತಂದು. ಇಂಥದ್ರಲ್ಲಿ ಯಾವ ಕಾಲಕ್ಕೂ ನೀವುಗಳು ಮಾಧ್ಯಮದ ಮುಖಾಂತರ ನೋಡ್ತಾ ಇರತಕ್ಕಂಥ ಆ ಗಂಡ ಮತ್ತು ಅವರ ಅತ್ತೆ ಏನಾದರೂ ಹೊಸ ಮದುವೆ ಏನಾದರೂ ಏರ್ಪಾಡು ಮಾಡಿ ಮಗನಿಗೆ ಮದುವೆ ಮಾಡಿಕೊಂಡ್ರೆ ಆ ವಂಶ ಪರಿಪೂರ್ಣವಾಗಿ ನಿರ್ವಂಶವಾಗಲಿ ಅಂತ ನಾನು ಶಾಪ ಹಾಕ್ತೀನಿ. ಇದು ಖಚಿತವಾಗಿ ಸತ್ಯ. ಅದಕ್ಕೋಸ್ಕರ ಆ ವಿಶೇಷವಾಗಿ ಮತ್ತೊಂದು ಮದುವೆ ಅವಕಾಶವನ್ನು ಮಾಡಿಕೊಂಡ್ರೆ ನಿಮಗೆ ಅಡಚಣೆಗಳು ಸಾಕಷ್ಟಾಗತ್ತೆ. ಇದು ನಿಜವಾದ ಸತ್ಯ. ಆ ಶಾಪವು ನಿಮಗೆ ವಿಶೇಷವಾಗಿ ಆಗುತ್ತೆ. ಈ ಶಾಪ ಆಜನ್ಮ ಬ್ರಹ್ಮಚಾರಿ ಆಗಿರ್ತಕ್ಕಂಥ ನಾನು ಆ ಶಾಪವನ್ನು ಹಾಕಿದ್ರೆ ಖಂಡಿತವಾಗಲೂ ನಿಮಗೆ ಆಗೋದು ಸತ್ಯ. ಲೀಲಮ್ಮ, ಯೋಚನೆ ಮಾಡಬೇಕಾಗಿಲ್ಲ. ನಿನ್ನ ಗಂಡನಿಗೆ ಯಾವ ಕಾಲಕ್ಕೂ ಇನ್ನೊಂದು ಮದುವೆ ಆಗದಿದ್ದ ಹಾಗೆ ನಾನು ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಆದರೆ ನೀವು ಮಾಡಬೇಕಾದಿಷ್ಟೇ, ಪರಶುರಾಮನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನೀನು ಮಲ್ಲಿಕಾರ್ಜುನ ಸ್ವಾಮಿ ಬರ್ಕೋಬೇಕು. ಮಲ್ಲಿಕಾರ್ಜುನ ಸ್ವಾಮಿ ತೊಡಿಕಾನ ಅಂತಿದೆ. ಅಲ್ಲಿ ಅರ್ಜುನ ತಾನು ಸಿದ್ಧಿಯನ್ನು ಪಡಿತಕ್ಕಂಥ ವಿಚಾರ ಪಾರ್ವತಿ ಪರಮೇಶ್ವರು ಗೊತ್ತಿದ್ರೂ ಸಹ, ಕಾಡಿನ ವೇಷದಲ್ಲಿ ಇದ್ರೂ ಸಹ ಗೊತ್ತೇ ಇಲ್ಲದೆ ಇವನು ಆ ಈಶ್ವರನ ಪೂಜೆ ಮಾಡಿ ಇದನ್ನ ಸಾಧ್ಯ ಅಂತ ಹೇಳಿ ಈಶ್ವರನ ಜೊತೆ ಯುದ್ಧ ಮಾಡಿದ ಏಕೈಕ ಕ್ಷೇತ್ರವೇ ಅದು. ಅದಕ್ಕೆ ಇನ್ನೇನು ನಾಡಿದ್ದ ದಿವಸ ಸಂಕ್ರಮಣ ಬಂದ್ಬಿಡ್ತಾ ಇದೆ. ಬಹಳ ಸಂತೋಷ. ಆ ಸಂಕ್ರಮಣ ದಿವಸ ಹೊಸ ನೂತನವಾಗಿರ್ತಕ್ಕಂಥ ಸೂರ್ಯನು ಆ ಬಿಂಬದಿಂದ ಬಂದಿರತಕ್ಕಂಥ ಮರ್ಕೆರಲ್ಲಿ ಕಾವೇರಿ ಉತ್ಪತ್ತಿ ಆಗ್ತಾಳೆ. ಸಾಕ್ಷಿ ರೂಪಕ್ಕೆ ಬಹಳ ವಿಶೇಷ ಅಮೃತ ಕಲಶವನ್ನು ಇಟ್ಕೊಂಡು ಹೋಗ್ತಾರೆ ಇಲ್ಲಿಂದ ಕರೆಕ್ಟಾಗಿ 16 ಕಿಲೋಮೀಟರ್ ದೂರದಲ್ಲಿ. ಅಂದರೆ ಮರ್ಕೆರಾಯಿಂದ ಬಹಳ ಜನ ಎಷ್ಟು ಜನ ಅಂದರೆ ಗೊತ್ತೇ ಇಲ್ಲದೆ ಕಾಡಿನ ಮುಖಾಂತರ ಹೋದರೆ ತಲಕಾವೇರಿ ಸೇರೋದು ಕಷ್ಟ ಆಗುತ್ತೆ, ಭಾಗಮಂಡಲ ದೂರ ಆಗುತ್ತೆ. ಆದರೆ ತೊಡಿಕಾನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಿಂದ ಬರೀ 16 ಕಿಲೋಮೀಟರ್ ಕಾಡಿನ ಮಾರ್ಗದಲ್ಲಿ ಅಲ್ಲಿ ಏನು ಮಾಡ್ತಾರೆ, ಈ ಕಲಶವನ್ನು ಎತ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಸರ್ವಸಿದ್ಧಿ ಆಗತಕ್ಕಂಥ ಏಕೈಕ ಕ್ಷೇತ್ರ ಅದು. ಅಲ್ಲಿ ಏನು ಮಾಡು, ಪೂರ್ತಿಯಾಗಿ 1 ಲೀಟರ್ ಅಂದರೆ 1 ಲೀಟರಷ್ಟು ಕಡಲೆಪುರಿಯನ್ನು ತಗೊಂಡು, ಆ ಮಂಡಕ್ಕಿ ಅಂತ ಹೇಳ್ತೀವಿ, ಆ ಕಡಲೆಪುರಿ ತಗೊಂಡು ಆ ಮೀನುಗಳನ್ನು ಮತ್ಸ್ಯಕ್ಕೆ ಹಾಕುವಾಗಲೇ ನೀನು ಸ್ಮರಣೆ ಮಾಡ್ಕೊ ಆ ಮಗು ಸಮೇತವಾಗಿ. ಈ ರೀತಿ ನನಗೆ ಆಗಿರ್ತಕ್ಕಂಥ ದೋಷ ಎಲ್ಲ ಯಾವ ಕಾಲಕ್ಕೂ ಲೋಪದೋಷವಿಲ್ಲದೆ ನನ್ನ ಕುಟುಂಬವನ್ನು ಸಂರಕ್ಷಣೆ ಮಾಡಬೇಕಾದ್ದು ನಿನ್ನ ಕರ್ತವ್ಯ. ತದನಂತರ ಅಮೃತ ಕಲಶವನ್ನು ಮಾಡಿದಾಗ ಅರ್ಚಕರ ಹತ್ರ ಸಂಕಲ್ಪ ಮಾಡ್ಕೋಬೇಕು, ನನ್ನ ಗಂಡ ನನ್ನದೇ ಆಗಿರ್ತಕ್ಕಂಥ ವಸ್ತು ಆಗಿರಬೇಕು ಅನ್ನೋ ಸ್ವಾರ್ಥವನ್ನಾದರೂ ಬೆಳೆಸ್ಕೊಂಡ್ರೂ ಪರವಾಗಿಲ್ಲ, ಗಂಡ ಕ್ಷೇಮವಾಗಿರ್ತಕ್ಕಂಥ ಅವಕಾಶವನ್ನು ನಿನ್ನ ಮನೆ ಕುಟುಂಬಕ್ಕಾಗಬೇಕು. ಆದ್ದರಿಂದ ಆ ರಕ್ಷಣೆಯನ್ನು ಮಾಡುವಂದಾಗ ಅಮೃತ ಕಲಶವನ್ನು ಮಾಡುವಾಗ ಅಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ, ಒಳ್ಳೆಯ ಸಿದ್ಧಿಯಾಗಿರ್ತಕ್ಕಂಥ ಒಂದು ನೀರಿದೆ, ಆ ಪ್ರೋಕ್ಷಣೆಯನ್ನು ಬರುತ್ತೆ. ನಿನ್ನ ತಲೆ ಮೇಲೆ ಬಿದ್ದರೆ ದೀರ್ಘ ಸುಮಂಗಲಿಯಾಗಿರ್ತೀಯ. ಯಾವ ಕಾಲಕ್ಕೂ ಅಪೇಕ್ಷೆ ಇಲ್ಲದೆ ಇರತಕ್ಕಂಥ ನಿನ್ನ ಆಜ್ಞೆ ಪರಿಪಾಲನೆ ಮಾಡದೆ ಅವನು ಹೊರಗಡೆ ಹೋಗದೆ ಇದ್ದ ಹಾಗೆ ಆ ವಶೀಕರಣ ಭಗವತಿ ಮಾಡಿಕೊಡ್ತಾಳೆ. ಇದು ಸತ್ಯ. ನೋಡ್ತಾ ಇರತಕ್ಕಂಥ ಗಂಡ, ನೋಡ್ತಾ ಇರತಕ್ಕಂಥ ಅತ್ತೆ ಎಚ್ಚರಿಕೆಯಾಗಿರಿ, ಹುಷಾರ್. ಈ ರೀತಿಯಾದ ಪರಿವರ್ತನೆ ಯಾವ ಕಾಲಕ್ಕೂ ಯಾವ ಹೆಣ್ಣಿಗೂ ಬರಬಾರ್ದು. ಗಂಡಾಗ್ಲಿ ಹೆಣ್ಣಾಗ್ಲಿ ಕ್ಷೇಮವಾಗಿರ್ತಕ್ಕಂಥ ಮಗು ಮೊದಲನೇ ಆದ್ಯ ಕರ್ತವ್ಯ. ಅದಾದ ಮೇಲೆ ಮಿಕ್ಕ ಸಂಸಾರಗಳಲ್ಲಿ ಯಾವ ಕಾಲಕ್ಕೂ ಗಂಡೇ ಪುರುಷಾರ್ಥ ಅನ್ಕೋಬೇಡಿ, ಹೆಣ್ಣಿಗೂ ಆದ್ಯ ಕರ್ತವ್ಯ. ನಾರಿ ಪ್ರಥಮ ಧರ್ಮ. ಇಡೀ ಜಗತ್ತಲ್ಲಿ ಅತ್ತೆ ಆದವಳು ಹೆಣ್ಣು ಅನ್ನೋದು ಮರಿಬಾರ್ದು. ಇದು ನನ್ನ ವಿಶೇಷವಾಗಿರ್ತಕ್ಕಂಥ ಕೋರಿಕೆ ಅನ್ಕೋಬೇಡಿ. ಶಾಪ ಹಾಕ್ತಕ್ಕಂಥ ವಿಚಾರಕ್ಕೆ ಮಾತ್ರ ಗುರಿಯಾಗಬೇಡಿ ಅಂತ ಈ ಮುಖಾಂತರ ಚೇತಾವಣೆ ನೀಡ್ತಾ ಇದ್ದೀನಿ.